मैं सजेस्ट ये करूंगी कि जितने भी लोग बाहर धूप में काम करते हैं अपनी मम्मियों को बोलो पखाल भात बनाएं। ಫೇಮಸ್ ಸೆಲೆಬ್ರಿಟಿಗಳು ಕೂಡ ತಿಂಡಿಗೆ ಈ ಅನ್ನದ ಗಂಜಿನ ತಿಂತಿದ್ದಾರೆ. ನೀವು ಕೂಡ ಅನ್ನದ ಗಂಜಿನ ನಿಮ್ಮ ತಿಂಡಿಯಲ್ಲಿ ತಿಂದ್ರೆ ಈ ಬೇಸಿಗೆ ಸಮಯಕ್ಕೆ ತುಂಬಾ ಒಳ್ಳೇದು. ಅದ್ರ ಜೊತೆಗೆ ನಿಮ್ಮ ಗಟ್ ಹೆಲ್ತ್ ಕೂಡ ಇಂಪ್ರೂವ್ ಮಾಡ್ಕೋಬಹುದು. ನಂಬರ್ 1 ರೀಸನ್ ಏನು ಅಂತ ಹೇಳಿದ್ರೆ ಒಳ್ಳೆ ಪ್ರಮಾಣದ ಹೈಡ್ರೇಷನ್ ನ ಕೊಡುತ್ತೆ. ಹೈಡ್ರೇಷನ್ ಅಂದ್ರೆ ನೀರು ಮತ್ತೆ ಎಲೆಕ್ಟ್ರೋಲೈಟ್ಸ್ ಅಂತ ಹೇಳ್ತೀವಿ. ಈ ಗಂಜಿಯಲ್ಲಿ ಒಳ್ಳೆ ಪ್ರಮಾಣದ ಎಲೆಕ್ಟ್ರೋಲೈಟ್ಸ್ ಕೂಡ ಇರೋದ್ರಿಂದ ಬೇಸಿಗೆ ಸಮಯಕ್ಕೆ ತುಂಬಾನೇ ಒಳ್ಳೇದು. ಎರಡನೇ ವಿಷಯ ಏನು ಅಂತ ಹೇಳಿದ್ರೆ ಇದು ಇಡೀ ರಾತ್ರಿ ನಾವು ನೆನ್ಸಿಟ್ಟಿರ್ತೀವಲ್ಲ ಅನ್ನ, ಅದಕ್ಕೆ ಫರ್ಮೆಂಟೇಶನ್ ಆಗುತ್ತೆ. ಹೇಗೆ ನಾವು ದೋಸೆ ಇಡ್ಲಿ ಹಿಟ್ಟು ಇಡ್ತೀವೋ ಅದೇ ರೀತಿ. ಸೊ ಇದರಲ್ಲಿ ಗುಡ್ ಬ್ಯಾಕ್ಟೀರಿಯಾ ಉತ್ಪಾದನೆ ಆಗುತ್ತೆ. ಲ್ಯಾಕ್ಟೋಬೆಸಿಲಸ್ ಅನ್ನೋ ಬ್ಯಾಕ್ಟೀರಿಯಾ ಉತ್ಪಾದನೆ ಆಗುತ್ತೆ. ಅದೇ ನಿಮ್ಮ ಕರಳಿಗೆ ತುಂಬಾ ಒಳ್ಳೇದು. ಅದರ ಜೊತೆಗೆ ಫರ್ಮೆಂಟೇಶನ್ ಆದಾಗ ಇದರಲ್ಲಿರುವ ಬಿ ವಿಟಮಿನ್ ನ ಅಂಶ ಕೂಡ ಹೆಚ್ಚಾಗುತ್ತೆ. ಅದರಿಂದ ನಮ್ಮ ದೇಹಕ್ಕೆ ಒಳ್ಳೆ ಪ್ರಮಾಣದ ಬಿ ವಿಟಮಿನ್ ಸಿಗುತ್ತೆ. ಅದರ ಜೊತೆಗೆ ಲ್ಯಾಕ್ಟೋಬೆಸಿಲಸ್ ಈ ಗುಡ್ ಬ್ಯಾಕ್ಟೀರಿಯಾ ಇರೋದ್ರಿಂದ ನಮ್ಮ ಕರಳಿಗೆ ತುಂಬಾ ಒಳ್ಳೇದು. ಯಾವುದೇ ಪದಾರ್ಥನ ನಾವು ಫರ್ಮೆಂಟ್ ಮಾಡಿದಾಗ ಅದರಲ್ಲಿರುವ ಪೋಷಕಾಂಶಗಳು ಐರನ್, ಕ್ಯಾಲ್ಸಿಯಂ ಈ ರೀತಿ ಅಂಶಗಳು ನಮ್ಮ ದೇಹದಲ್ಲಿ ಜಾಸ್ತಿ ಅಬ್ಸಾರ್ಪ್ಷನ್ ಆಗುತ್ತೆ. ಅದರ ಜೊತೆಗೆ ಈ ಫರ್ಮೆಂಟೇಶನ್ ಆಗ್ಬೇಕಾದ್ರೆ ಶಾರ್ಟ್ ಚೈನ್ ಫ್ಯಾಟಿ ಆಸಿಡ್ ಅನ್ನೋ ಒಂದು ಅಂಶ ಉತ್ಪಾದನೆ ಆಗುತ್ತೆ. ಈ ಶಾರ್ಟ್ ಚೈನ್ ಫ್ಯಾಟಿ ಆಸಿಡ್ಸ್ ನಮ್ಮ ಕರಳಲ್ಲಿ ಹೋಗಿ ಯಾವುದೇ ತೊಂದರೆಗಳಿದ್ರು ಕೂಡ ಅದನ್ನ ಹೀಲ್ ಮಾಡುತ್ತೆ. ಅಂದ್ರೆ ನಿಮ್ಮ ಗಟ್ ಹೆಲ್ತ್ ನ ತುಂಬಾ ಚೆನ್ನಾಗಿಡುತ್ತೆ. ಹಾಗೂ ನಿಮ್ಮ ಕರಳಲ್ಲಿ ಯಾವುದೇ ರೀತಿ ಸಮಸ್ಯೆಗಳಿದ್ರು ಕೂಡ ಅದನ್ನ ಸರಿಪಡಿಸುತ್ತೆ. ಅದಕ್ಕಾಗಿ ಪ್ರತಿದಿನ ಈ ಅನ್ನದ ಗಂಜಿನ ನಿಮ್ಮ ತಿಂಡಿಯಲ್ಲಿ ತಗೊಳ್ಳೋದನ್ನ ಮರಿಬೇಡಿ. ಆದ್ರೆ ಪ್ರತಿಯೊಬ್ಬರಿಗೂ ಕೂಡ ಈ ಅನ್ನದ ಗಂಜಿ ಸೂಟ್ ಆಗೋದಿಲ್ಲ. ಅದು ಯಾರೆಲ್ಲ ತಗೊಳ್ಬಾರ್ದು, ಯಾರು ತಗೋಬೇಕು, ಹೇಗ್ ಮಾಡ್ಬೇಕು ಅಂತ ಎಲ್ಲ ತಿಳ್ಕೊಬೇಕು ಅಂತ ಹೇಳಿದ್ರೆ ಕೆಳಗಡೆ ಕಮೆಂಟ್ಸ್ ಅಲ್ಲಿ ಗಂಜಿ ಅಂತ ಟೈಪ್ ಮಾಡಿ ನಾನ್ ನಿಮ್ಗೆ ಕಳಿಸ್ಕೊಡ್ತೀನಿ.